Hi fam, welcome back to Prasanna Dhanush YouTube channel. So welcome guys. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ. ಎಸ್, ಸೊ ಗೈಸ್, ನಿಮಗೆ ರಕ್ಷಕ್ ಬುಲೆಟ್ ಅವ್ರ ಬಗ್ಗೆ ಅಂತೂ ಗೊತ್ತೇ ಇದೆ. ಸೊ ಅವರು ನಮ್ಮ ಬುಲೆಟ್ ಪ್ರಕಾಶ್ ಅವರ ಮಗ. ಅದು ಆ್ಯಂಡ್ ಈಗ ಸಾಕಷ್ಟು ಬಾರಿ ಟ್ರೋಲ್ ಕೂಡ ಆಗಿದ್ದಾರೆ ಒಂದೊಂದು ಸಣ್ಣ ಸಣ್ಣ ಮ್ಯಾಟ್ರಿಗೂ ಕೂಡ. ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ನ ಡ್ರೋನ್ ಪ್ರತಾಪ್ನ ಸಹ ಕಂಟೆಸ್ಟೆಂಟ್ ಕೂಡ ಹೌದು. ಸೊ ಜೊತೆಗೆ ಇದ್ದವರು ಒಂದು 2 to 3 ವೀಕ್ಸ್ವರೆಗೂ ಜೊತೆಗೆ ಇದ್ರು ನಮ್ಮ ರಕ್ಷಕ್ ಬುಲೆಟ್ ಜೊತೆ ಡ್ರೋನ್ ಪ್ರತಾಪ್ ಅವರು ಕೂಡ. ಬಟ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಬಟ್ ಆಚೆ ಬಂದಮೇಲೆ ಅವರು ಟೋಟಲಿ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದಾರೆ. ಒಂದು ಬಿಗ್ ಬಾಸ್ ಬಗ್ಗೆ ಕೂಡ ಮಾತಾಡಿದ್ರು, ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಸುದೀಪ್ ಸರ್ ಬಗ್ಗೆನೂ ಕೂಡ ಮಾತಾಡಿದ್ರು. ಆ್ಯಂಡ್ ಇವಾಗ ಇದ್ದಾಗಲೇ ಅವರು ನಮ್ಮ ಡ್ರೋನ್ ಪ್ರತಾಪ್ನ ಪಾಪ ಗೂಬೆ ಹಾಗೆ ಹೀಗೆಲ್ಲ ಅಂತ ಬೈದಿದ್ರು. ಅದ್ರ ಬಗ್ಗೆ ಬರೋಣ, ಒಂದು ಟಾಪಿಕ್ ಬರೋಣ. ಬಟ್ ಅದಕ್ಕೂ ಮುಂಚೆ ಈಗ ರೀಸೆಂಟಾಗಿ ಏನಂತ ಹೇಳಿದ್ರಪ್ಪ ನಮ್ಮ ಡ್ರೋನ್ ಪ್ರತಾಪ್ ಬಗ್ಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಈಗ ಒಂದು ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬಿಡಿ ಹಾಗೆ ಡೈರೆಕ್ಟಾಗಿ ಪ್ಲೇ ಮಾಡೋಣ. ಅವ್ರಿಗೂ ಒಳ್ಳೇದಾಗಿ ಚೆನ್ನಾಗಿ ಅಂದರೆ ನಾಟಕ ಮಾಡ್ತಾರೆ ಚೆನ್ನಾಗಿ ಅಂತ ಗೊತ್ತು, ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ, ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತು ಪ್ರತಾಪ್ ಅವರು, ಡ್ರೋನ್ ಪ್ರತಾಪ್ ಅವರು ಕಿಚ್ಚಿಗಿಲಿ ಶೋ ಬರ್ತಾ ಇದ್ದಾರೆ. ಸೊ ಕರ್ನಾಟಕ ಜನತೆಗೆ ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರಲ್ಲ, ಬಿಗ್ ಬಾಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ, ಅವ್ರಿಗೆ ಕೊಡೋದಿಲ್ಲೇನು ಕಷ್ಟ ಆಗಲ್ಲ. ಅವ್ರಿಗೂ ಒಳ್ಳೇದಾಗಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಅಂದರೆ ನಾಟಕ ಮಾಡ್ತಾರೆ ಚೆನ್ನಾಗಿ ಅಂತ ಗೊತ್ತು, ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ, ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೈಸ್, ನಾಟಕ ಮಾಡ್ತಾರೆ, ಆ ವರ್ಡಿಂಗ್ಸ್ ಹೇಳಬೇಕಾದ್ರೂ ನಾಟಕ ಏನ್ರಲ್ಲಿ ಆಡ್ತಾ ಇದ್ದಾರಪ್ಪ, ನನಗದಂತೂ ಅರ್ಥ ಆಗ್ತಿಲ್ಲ. ಸೊ ನಮ್ಮ ರಕ್ಷಕ್ ಬುಲೆಟ್ ಅವರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ರಕ್ಷಕ್ ಅವರೇ, ನೀವು ದಯವಿಟ್ಟು ಇಲ್ಲ ಅವ್ರ ಬಗ್ಗೆ ಕೇಳಬೇಡಿ ಅಂತ ಹೇಳ್ಬಿಡಿ. ಇನ್ನೊಂದು ನೋ ಕಮೆಂಟ್ಸ್ ಅಂತ ಹೇಳ್ಬಿಡಿ. ಅದನ್ನು ಬಿಟ್ಬಿಟ್ಟು ಅವರು ನಾಟಕ ಆಡ್ಕೊಂಡೇ ಬಂದರು ಬಿಗ್ ಬಾಸಲ್ಲಿ, ಇಲ್ಲೂ ನಾಟಕ ಆಡೋಕ್ಕೆ ಬಂದಿದ್ದಾರೆ, ಗಿಚ್ಚಿಗಿಲಿಗಿಲಿ ಅವರೇ ನಾಟಕ ಆಡ್ತವ್ರೆ. ಅವೆಲ್ಲ ಬೇಡ ರಕ್ಷಕರೇ. ನಿಮಗೊಂದು ಒಳ್ಳೆ ನೇಮ್ ಇದೆ, ನಿಮ್ಮ ತಂದೆಯವ್ರ ಕಡೆಯಿಂದ ನಿಮ್ಗೊಂದು ಒಳ್ಳೆ ನೇಮ್ ಬಂದಿದೆ, ಅದನ್ನು ಉಳಿಸ್ಕೊಳ್ಳಿ, ಮುಂದೆ ಬೆಳೀರಿ. ಆ್ಯಂಡ್ ನೀವು ಸುಮ್ಮನೆ ಇದ್ಬಿಟ್ರೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ಗಳು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ, ಅದಂತೂ ಪಕ್ಕ. ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಅವರು ನಿಮಗೇನು ದ್ವೇಷ ಮಾಡಲ್ಲ. ಸೊ ನೀವು ಸುಮ್ಮನೆ ಇತ್ತು ಅಂತಂದರೆ ಅವರು ಕೂಡ ನಿಮಗೆ ಫ್ಯಾನ್ಗಳಾಗ್ತಾರೆ, ಅದೊಂದು ಗ್ಯಾರಂಟಿ ನಾವು ಹೇಳ್ಬಲ್ಲೆ. ನೋಡಿ, ಇದು ಹೆಂಗಾಗುತ್ತೆ ಗೊತ್ತಾ, ಇವಾಗ ಅವ್ರ ಪಾಡ್ಗೋರು ಇದ್ದಾರೆ, ನಮ್ಮ ಡ್ರೋನ್ ಪ್ರತಾಪ್ ಅವರಲ್ಲಿ, ನಮ್ಮ ಪ್ರತು ಆಗಲಿ. ಸೊ ಅವ್ರ ಪಾಡ್ಗೋರು ಇದ್ದಾರೆ ಸೈಲೆಂಟಾಗಿ ಊರಲ್ಲಿ, ಅವ್ರ ಪಾಡ್ಗೋರು. ಬಟ್ ಇದು ಹೆಂಗಾಗುತ್ತೆ ಅಂದರೆ ಒಂಥರ ಕಾಂಟ್ರವರ್ಷಿಯಲ್ ಟಾಪಿಕ್ ಆಗಿಬಿಡುತ್ತೆ ಇವಾಗ. ಸೊ ಅವ್ರು ಕೇಳಿದ್ದಕ್ಕೆ ರಿಲೆವೆಂಟಾಗಿ ಆನ್ಸರ್ ಮಾಡಿದರೆ ಸಾಕು. ಸೊ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಒಳ್ಳೇದಾಗಲಿ, ಒಳ್ಳೆ ವ್ಯಕ್ತಿ, ಹೌದು ಅಷ್ಟೇ. ಇಲ್ಲ ಅದು ಹೇಳೋಕ್ಕಾಗಲಿಲ್ವಾ, ಇಲ್ಲ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬೇರೆ ಕ್ವಶನ್ಸ್ ಕೇಳಪ್ಪ, ಮುಗೀತು, ಅಲ್ಲಿಗೆ ಟಾಪಿಕ್ಕೇ ಎಂಡದು. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಾಟಕ ಆಡ್ತಾರೆ. ಅವ್ರಿಗೆ ಏನಪ್ಪ ಅಂತಂದರೆ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಅವ್ರ ಪ್ರೊಫೆಷನ್ ಏನಿದೆ, ಡ್ರಾಮಾ, ನಾಟಕ, ಅದೇ ತಾನೆ. ಸೊ ಅದನ್ನು ನಾವು ಕೀಳು ಅಂತ ನಾವು ಹೇಳ್ತಾ ಇಲ್ಲ, ಅದೂ ಒಂದು ಮಾಧ್ಯಮ, ಅದು ಒಂದು ಟ್ಯಾಲೆಂಟ್. ಹೌದು. ಸೊ ನೀವು ನಾಟಕ ಆಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ, ಸೊ ಸ್ನೇಹಿತರೆ ನಾಟಕ ಆಡ್ಕೊಂಡು ಬಿಗ್ ಬಾಸಲ್ಲಿ ಲಾಸ್ಟ್ ವೀಕ್ವರೆಗೂ ಬರೋಕ್ಕಾಗಲ್ಲ. ಒಂದಿನ ಇರ್ಬೋದು, 2 ದಿನ ಇರ್ಬೋದು, 1 ವೀಕ್ ಇರ್ಬೋದು, 1 week 2 weeks ಲಾಸ್ಟ್ 2 to 3 weeksವರೆಗೂ ಇರ್ಬೋದು. ಬಟ್ 3 weeks ಆದಮೇಲೆ ಅವ್ರು ಆಚೆ ಬಂದೇ ಬರ್ತಾರೆ ಎಂಥವ್ರಾದ್ರೂ. ನಿಜ ನಮ್ಗೆ ಯಾವಾಗ ಬೇಜಾರಾಗಿತ್ತು ಅಂತಂದರೆ, ಲೈಕ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ರಕ್ಷಕ್ ಬುಲೆಟ್ ಅವರು ಗೂಬೆ ಅಂತ ಏನೋ ವರ್ಡ್ ಯೂಸ್ ಮಾಡಿದ್ರು ಅವ್ರ ಮೇಲೆ. ಅವಾಗ್ಲಿಂದನೂ ನಮಗೆ ತುಂಬ ಬೇಜಾರು ರಕ್ಷಕ್ ಮೇಲೆ. ಒಂದು ಏನಂತಂದರೆ, ಚಿಕ್ಕ ಹುಡುಗ, ಇನ್ನೂ ಒಂದು 23-22 ವಯಸ್ಸಿರಬೇಕು. ಸೊ ತುಂಬ ಏನೋ ಇನ್ನೂ ಬುದ್ಧಿ ಮಾತಾಡ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ದೊಡ್ಡವ್ರಿಗೆ ಯಾರೇ ಇದ್ರು ಅಷ್ಟೇ, ಆಪೋಸಿಟ್ ಪರ್ಸನ್ಸ್ಗೆ ಅವ್ರು ಏನು ನಮ್ಮ ಎನಿಮಿನೇ ಆಗಿರಲಿ, ವಾಟ್ ಎವರ್ ಇಟ್ ಈಸ್, ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋದು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವ್ರಿಗೂ ನಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಬಟ್ ಅಲ್ಲಿ ನಡೆದಿದ್ರಂಥ ರೀತಿನೇ ಬೇರೆ ಆಗಿತ್ತು. ಗೂಬೆ ಅಂತ ಕರೆಯೋದು ಅದು ಸರಿ ಬರಲಿಲ್ಲ. ಆ್ಯಂಡ್ ಅದನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಕೂಡ ಸಾಕಾದಾಗೆ ಕ್ಲಾಸ್ ತೊಗೊಂಡ್ರು. ಆ್ಯಂಡ್ ಅದಕ್ಕೊಂದು ವಿಮರ್ಶೆನೂ ಕೂಡ ಕೊಟ್ಟರು ಅವರು. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಬುಲೆಟ್ ಪ್ರಕಾಶ್ ಅವರು ಆಚೆ ಬಂದಾಗ ಯಾರೋ ಒಬ್ಬರು ರೋಡಲ್ಲಿ ಹೋಗ್ಬೇಕಾದ್ರೆ, ಯಾಕಂದರೆ ಬುಲೆಟ್ ಪ್ರಕಾಶ್ಗೆ ಒಂದು ಹೆಸರಿದೆ ಗುರು, ಅದು ಅವರು ಅಷ್ಟು ದೊಡ್ಡ ಕಮಿಡಿಯನ್ ಆ್ಯಕ್ಟರ್ ಅವರು. ಸೊ ಅವ್ರು ಆಚೆ ಬಂದಾಗ ಗೂಬೆ ಅಂತ ಅಂದರೆ ನಿಮಗೆ ಬೇಜಾರಾಗುತ್ತೋ ಹಾಗಲ್ವೋ? ಸೊ ಅದೇ ಥರನೇ ಅವ್ರ ತಂದೆ ತಾಯಿನೂ ಆಚೆ ಕೂತ್ಕೊಂಡಿರ್ತಾರೆ, ಅವ್ರಿಗೂ ಬೇಜಾರಾಗುತ್ತಲ್ವ ನೀವು ಗೂಬೆ ಅಂತಂದರೆ. ಅದು ಇನ್ನೊಂದು ಏನಪ್ಪ ಅಂದರೆ, ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಬೇಕು ಅಂದರೆ, ಅಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಇದ್ದಿದ್ದೆ ಬುಲೆಟ್ ಪ್ರಕಾಶ್ ಅವ್ರ ಮಗ, ರಕ್ಷಕ್ ಬುಲೆಟ್ ಅವರೇನೇ ಇದ್ದಿದ್ದು. ಸೊ ಅವರು ಆ ಥರ ಹೋಗಿ ಗೂಬೆ ಅಂತ ಒಬ್ಬ ಕಂಟೆಸ್ಟೆಂಟ್ಗಾಗಲಿ ಇಲ್ಲ ತನ್ನ ಸಹ ಕಂಟೆಸ್ಟೆಂಟ್ಗಾಗಲಿ ಹೇಳೋದು ಸರಿ ಬರಲ್ಲ. ಜಗಳ ಆಡಿ ಅವ್ರು ಏನಾರು ನಿಮ್ಗೆ ಏನಾರು ಬೈದಿದಾರ, ಸೊ ನೀವು ಅವ್ರಿಗೆ ಬೈರಿ. ಬಟ್ ಅಂದರೆ ಅದು ನೋಡ್ಕೊಂಡು ಬೈಬೇಕಾಗುತ್ತೆ. ಯಾಕಂದರೆ ಇವಾಗ ಅವ್ರು ಬಂದ್ಬಿಟ್ಟು ಇನ್ನೂ ಚಿಕ್ಕವರು, ಹೌದಾ ಸರಿ ಅಣ್ಣ ಬಿಡೋಣ ಅಂತ ಹೇಳ್ಬಿಟ್ಟಿದ್ರು, ಮುಗ್ದೋಗಿರೋದು. ನನಗೇನು ಅನ್ನಿಸ್ತೈತೆ ಅಂತಂದರೆ, ಅವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತಲೇ, ಇನ್ನೂ ಟ್ರೆಂಡಿಂಗಲ್ಲಿ ಇರಬೇಕು ಅಂತಲೇ ಈ ಥರ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ರಕ್ಷಕರೇ, ಆ ಥರ ಮಾಡೋಕ್ಕೆ ನೀವು ಹೋದರೆ ನೀವು ಮೇಲೆ ಹೋಗಲ್ಲ, ಇನ್ನು ಕೆಳಗಡೆ ಹೋಗ್ತೀರಾ. ಸೊ ಅದನ್ನು ನೀವು ತಿಳ್ಕೊಳ್ಳಿ. ಆ್ಯಂಡ್ ತಿಳ್ಕೊಂಡು ಮುಂದೆ ನೀವು ಇನ್ನೂ ಫಿಲ್ಮ್ಗಳು ಮಾಡಬೇಕು, ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ನೀವು ಫಿಲಮ್ ಇಂಡಸ್ಟ್ರೀಲಿ. ಆ್ಯಂಡ್ ಮುಂದೆ ಜೀವನ ಇದೆ ನಿಮಗೆ ಅಂತ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಲ್ಲಾದರೂ ಇಂಟರ್ವ್ಯೂ ಕೊಡಬೇಕಾದ್ರಾಗಲಿ, ಎಲ್ಲಾದರೂ ಒಂದು ಶೋಗೆ ಹೋದ್ರೂ
ಸೊ ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಳ್ಳೇದು ಮಾತಾಡಿ. ರಕ್ಷಕ್ ಅವ್ರಿಗೆ ಒಂದು ಒಳ್ಳೆ ಟ್ಯಾಲೆಂಟ್ ಕೂಡ ಇದೆ. ಸೊ ಏನಪ್ಪ ಅದು ಅಂತಂದರೆ ಮಾತಾಡೋ ಟ್ಯಾಲೆಂಟು. ಅಷ್ಟು ಚಿಕ್ಕ ವಯಸ್ಸಿಗೆ ಆ ಟ್ಯಾಲೆಂಟ್ ಒಲಿಬೇಕು ಅಂತಂದರೆ ಅದಕ್ಕೆ ಪುಣ್ಯ ಮಾಡಿರಬೇಕು. ಅದು ಒಬ್ಬರು ಬುಲೆಟ್ ಪ್ರಕಾಶ್ ಮಗ ದೊಡ್ಡ ಕಾಮಿಡಿಯನ್ ಮಗ ಅಂತಂದರೆ ಅದಕ್ಕೆ ನಾವು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಇವಾಗ ಅವ್ರ ತಂದೆಗಲ್ದೇ ಅವ್ರ ಮಗನಿಗೂ ಕೂಡ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ಆ ಸ್ಟೇಜ್ ಕೊಟ್ಟಿದ್ದೀವಿ. ಸೊ ಆ ಸ್ಟೇಜ್ನ ಯುಟಿಲೈಸ್ ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲೇ ಬೆಳೆಯೋದಕ್ಕೆ ನೋಡಬೇಕು. ಈಗ ಬೆಳೀತಾ ಇದ್ದಾರೆ, ನಾವು ಬೆಳೀಲಿ, ತುಂಬ ಖುಷಿ. ಆದರೆ ನೆಗೆಟಿವ್ ವೇಯಲ್ಲಿ ಬೇಡ. ಒಂದು ಏನೋ ಆ್ಯಟಿಟ್ಯೂಡಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಲ್ಲಿ ಆ್ಯಟಿಟ್ಯೂಡ್ ಇಲ್ಲಿ ಅಂತ ಹೇಳ್ತಾರೆ. ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಯಾರ ಬಗ್ಗೆನಾಗಲಿ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇದ್ದಷ್ಟು ಅವ್ರ ಮನುಷ್ಯ ಕೆಳಗಡೆ ಹೋಗ್ತಾನೆ. ಸೊ ಅವರು ಇನ್ನೂ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಜನಕ್ಕೆ ಒಳ್ಳೇದು ಮಾಡಿಕೊಂಡು ತಾನು ಆತನ ಆ್ಯಕ್ಟಿಂಗ್ ಫೀಲ್ಡ್ನ ಇಂಪ್ರೂವ್ ಮಾಡಿಕೊಂಡು ಅದಕ್ಕೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬೆಳಿಬೇಕು ಅಂತ ನಮಗೂ ತುಂಬ ಆಸೆ ಇದೆ ಸ್ನೇಹಿತರೆ. ಬಟ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಿದ ರೀತಿ ನಮ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಗೆ ಏನು ಅನ್ಸುತ್ತೆ, ಮಾತಾಡಿದ ರೀತಿ ಸರಿ ಇತ್ತಾ ಸರಿ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ನಿಮ್ಗೆ ಏನು ಅನಿಸುತ್ತೆ, ರಕ್ಷಕ್ ಬುಲೆಟ್ ಅವ್ರ ವ್ಯಕ್ತಿತ್ವ ಇಷ್ಟ ಆಗುತ್ತಾ ನಿಮಗೆ, ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಟೈಮು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ರಕ್ಷಕ್ ಅವರೇ. ಸೊ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ನಾನು ಅಂದ್ಕೊಳ್ಳಿ. ಸೊ ಇಲ್ಲ, ಮಾತಾಡಿ ಒಂದು ಪಾಸಿಟಿವ್ ವೇಲ್ ಮಾತಾಡಿ. ಇದು ನಿಮ್ಮ ಫ್ರೀಡಮ್, ಅದು ನಾವು ಅದು ಕೆಟ್ಟದು ಅಂತ ಹೇಳ್ತಾರ, ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಬಟ್ ನೀವೊಬ್ಬರು ಪಬ್ಲಿಕ್ ಫಿಗರ್ ಆಗಿ ಪಬ್ಲಿಕ್ ನೀವು ನೋಡ್ತಾ ಇರ್ತಾರೆ, ನಿಮ್ಮನ್ನು ಜನ ಫಾಲೋ ಮಾಡ್ತಾ ಇರ್ತಾರೆ, ನಿಮಗೂ ಒಂದು ಫ್ಯಾನ್ ಪೇಜ್ ಕೂಡ ಇದೆ, ನಿಮಗೂ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನನಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀಳಬಾರ್ದು ಅನ್ನೋ ರೀತಿ ಮಾತಾಡಿಸಿ. ಇವಾಗ ನಮ್ಮ ಡಿ ಬಾಸ್ ಆಗಲಿ ಇಲ್ಲ ನಮ್ಮ ಸುದೀಪ್ ಸರ್ ಆಗಲಿ ಏನೋ ಒಂದು ಮಾತಾಡ್ಬೇಕಾದ್ರೆ ಕಾಂಟ್ರವರ್ಷಿಯಲ್ ಮಾತಾಡಲ್ಲ ಸರ್. ಅವರು ಒಂದು ಯೋಚನೆ ಮಾಡಿ ಒಬ್ಬ ಬೇರೆ ವ್ಯಕ್ತಿ ಬಗ್ಗೆನೇ ಡೈರೆಕ್ಟಾಗಿ ಅಲಿಗೇಷನ್ ಹಾಕಕ್ಕೆ ಹೋಗಲ್ಲ, ಯೋಚನೆ ಮಾಡಿ ಮಾತಾಡ್ತಾರೆ. ಬಟ್ ಅವ್ರ ಬಗ್ಗೆ ಬಂದರೆ, ಟಾಪಿಕ್ ಬಂದರೆ ಮಾತ್ರ ಮಾತಾಡ್ತಾರೆ ಹೊರತು ಇದುವರೆಗೂ ನಾನು ಹಿಸ್ಟ್ರಿ ನಾನು ನೋಡೇ ಇಲ್ಲ ಆ ಥರ ಡೈರೆಕ್ಟಾಗಿ ಅವ್ನು ಸರಿ ಇಲ್ಲ, ಅವನಿದು ಅಂತ ಯಾವತ್ತೂ ಮಾತಾಡಿಲ್ಲ. ಸೊ ನೀವು ಅವ್ರನ್ನ ಕೂಡ ಫಾಲೋ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ರಕ್ಷಕ್ ಬುಲೆಟ್ ಅವರೇ. ಸೊ ಸ್ವಲ್ಪ ನೋಡಿಕೊಂಡು ಒಬ್ಬರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಪಾಸಿಟಿವ್ ಅಲ್ಲೇ ಮಾತಾಡಿ. ಇಲ್ಲ ಅವ್ರು ಬೆಳೀಲಿ. ಈಗ ನೋಡಿ ನಮ್ಮ ಪ್ರತುನೇ ತಗೊಳ್ಳಿ, ಯಾರಾದ್ರೂ ಇವಾಗ ಈಶಾನಿನೇ ಫಾರ್ ಎಕ್ಸಾಂಪಲ್ ಅಷ್ಟು ಮಾತಾಡಿದ್ರು, ಬಟ್ ಆನ್ ದ ಸ್ಟೇಜ್ ಈಶಾನಿಗೆ ಏನಂತ ಹೇಳಿದ್ರೆ ಹೇಳಿ ಏನೋ ಒಳ್ಳೇದಾಗ್ಲಿ, ಹೆಣ್ಮಗಳು ಅವಳು ಬೆಳಿಬೇಕು, ಟ್ಯಾಲೆಂಟ್ ಇದೆ, ಒಳ್ಳೇದಾಗ್ಲಿ, ಈಶಾನಿ ದೀದಿಗೆ ಒಳ್ಳೇದಾಗ್ಲಿ, ಅದು ಮನ್ಸಿಂದ ಬರಬೇಕು ಗುರು. ಅದೇನೇ ಒಂದಂದ್ರೆ ಅವಾಗೇನೆ ಫ್ಯಾನ್ ಎಲ್ಲದ ಹೆಂಗೆ ಅಂತಂದ್ರೆ ಇದೇ ರೀತಿ ಹ್ಯುಮ್ಯಾನಿಟಿಲಿ. ಸೊ ಅದನ್ನ ನಾವು ನೋಡಿ ಕಲಿಬೇಕು ಅವರಿಂದ. ಆ್ಯಂಡ್ ಈವನ್ ಏನಂತಂದರೆ ನೆನ್ನೆ ಕೂಡ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ವಿನಯ್ ಅವ್ರ ಬಗ್ಗೆನೂ ಕೇಳಿದ್ರು. ಸೊ ವಿನಯ್ ಅಣ್ಣಂಗೆ ಒಳ್ಳೇದಾಗಲಿ, ಅವ್ರ ಫ್ಯೂಚರ್ ಒಳ್ಳೇದಾಗಲಿ ಅಂತ ಒಂದು ಮನ್ಸಾರೆ ಅವರು ಹೇಳ್ತಾರಲ್ಲ, ಆ ಗುಣ ತುಂಬ ಇಷ್ಟ ಆಗೋದು ನಮಗೆ. ಅದಕ್ಕೋಸ್ಕರನೇ ನಾವು ಕೂಡ ಅವ್ರನ್ನ ಮೆಚ್ಕೊಳ್ಳೋದು. ಎಸ್. ಸೊ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಅವ್ರ ಕ್ಯಾರೆಕ್ಟರ್ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ನಮಗೂ ಅವ್ರ ಕಂಡ್ರೆ ಇಷ್ಟ ಇದೆ, ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ನಾವು ಫ್ಯಾನ್ ಆಗಿರೋದು. ಸೊ ಅವ್ರೇನು ದೊಡ್ಡ ಫಿಲಮ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ, ಒಂದು ಹ್ಯುಮ್ಯಾನಿಟಿ. ಸೊ ಅದು ಎಲ್ರಿಗೂ ಬರಲ್ಲ. ತುಂಬ ಆಚೆಯಿಂದ ತುಂಬ ನೋವು ಪಡ್ಕೊಂಡು ಬಂದಿರುವಂತಹ ವ್ಯಕ್ತಿ. ಅದನ್ನು ಎದುರಿಸಿ ನಿಲ್ಲಬೇಕು ಅಂತಂದ್ರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು, ಒಂದು ವಿಲ್ ಇಟ್ಕೊಂಡಿರಬೇಕು. ಅದರಲ್ಲೂ ಎಸ್ಪೆಷಲಿ ಬಿಗ್ ಬಾಸ್ ಅಂತ ಸ್ಟೇಜು, ನಾಟ್ ದಟ್ ಕರ್ನಾಟಕ ಒಂದೇ ನೋಡ್ತಾ ಇಲ್ಲ, ಸೊ ಆಲ್ ಓವರ್ ವರ್ಲ್ಡ್ ನೋಡ್ತಾ ಇರ್ತಾರೆ ಅದನ್ನು ಟೆಲಿವಿಷನಲ್ಲಿ ಕೂತ್ಕೊಂಡು. ಬಟ್ ಅಲ್ಲಿಗೆ ಬಂದು ತನ್ನ ಸ್ಥಾನನ ಗಟ್ಟಿ ಮಾಡಿಕೊಂಡು ಸ್ಟಾರ್ಟಿಂಗ್ ವೀಕ್ ಆಗಿದ್ದವರು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿ ಆ ನಂತರ ಎಲ್ಲ ತುಂಬ ಜನ ಹೇಳ್ತಾರೆ ಏನೋ ಮೈಂಡ್ ಗೇಮ್ ಮಾಡಿದ್ರು ಅಂತ. ಸಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ರೆ ಬಿಗ್ ಬಾಸ್ ಮೈಂಡ್ ಗೇಮೇ ಸರ್. ಒಂದು ಕ್ಯಾರೆಕ್ಟರ್ ಇರುತ್ತೆ, ಹೌದು, ಕ್ಯಾರೆಕ್ಟರ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಇನ್ನೊಂದು ಮೈಂಡ್ ಗೇಮ್ ಮಾಡಲೇಬೇಕು. ಸೊ ಬಿಕಾಸ್ ಅವರೆಲ್ಲೂ ಯಾವತ್ತೂ ಆಗಲಿ ಹೆಣ್ಮಕ್ಳು ಗೆಲ್ಲಬೇಕು, ಅದು ಅಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ಸೊ ಒಂದು ಹೆಣ್ಣನ್ನ ಗೆಲ್ಲಿಸ್ಬೇಕು ಅಂತ ಅವ್ರ ಮೈಂಡಲ್ಲಿ ಇತ್ತು ಅಂತಂದರೆ ಅವ್ರು ಒಳ್ಳೆಯವರೇ. ಮೇ ಬಿ ಅದು ನೆಗೆಟಿವ್ ಆಗಾರ ಬರಲಿ, ಪಾಸಿಟಿವ್ ಆಗಾರ ಬರಲಿ, ಅವ್ರ ಮೈಂಡ್ ಗೇಮಾರ ಆಡ್ಕೊಳ್ಳಿ. ಬಟ್ ಅದು ಎಲ್ರಿಗೂ ಬಂದಿಲ್ಲ ಅಲ್ವಾ ಥಾಟ್, ಅದು ಅವ್ರಿಗೊಬ್ರಿಗೆ ಬಂತ. ಸೊ ಅಲ್ಲಿ ನೀವು ಯೋಚನೆ ಮಾಡಿ, ಪ್ರತಾಪ್ ಅವರು ಸೊ ಒಂದು ಹೆಣ್ಮಕ್ಳು ಸೆಂಟ್ರಲ್ಲಿ ಬೆಳೆದಿದ್ದಾರೆ. ಆ್ಯಂಡ್ ತುಂಬ ನೆಗೆಟಿವ್ ಕೂಡ ಅವ್ರ ಮೇಲೆ ಬಂತು. ಏನಂತಂತಂದ್ರೆ ಲೈಕ್ ಹೆಣ್ಮಕ್ಳು ನೋಡ್ತಾರೆ, ದೃಷ್ಟಿ ಸರಿ ಇಲ್ಲ, ಹೆಣ್ಮಕ್ಳೇ ಹೇಳಿಲ್ಲ, ಅದು ಓಕೆ, ಅದು ಬಂತು. ನಾವು ಪಾಪ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಬಾರ್ದು, ಒಂದು ಮಾತು ಬಂತಷ್ಟೇ. ಬಟ್ ಅವ್ರ ಮೈಂಡಲ್ಲಿ ಯಾವತ್ತೂ ಅದು ಇಲ್ಲದೆ ಇರೋದನ್ನ, ಹೆಣ್ಮಕ್ಳು ಹೇಳ್ದೇ ಇರೋದನ್ನ, ಸೊ ಸಡನ್ನಾಗಿ ಅದೊಂದು ಕಾಂಟ್ರವರ್ಸಿ ಗಾಸಿಪ್ ಬೇಕು ಅಂತ ಒಂದು ಕ್ರಿಯೇಟ್ ಮಾಡಿರೋದು ಆಯಿತು. ಎಕ್ಸಾಕ್ಟ್ಲಿ. ಸೊ ಬಟ್ ಅದೆಲ್ಲ ಆಚೆ ಲೈಕ್ ಅದೆಲ್ಲ ತಡ್ಕೊಂಡು ಕೂಡ ಅವರು ಪ್ರತು ಅವರು ಡೈರೆಕ್ಟ್ ಫೈನಲ್ಗೆ ಬಂದರು. ಫೈನಲಲ್ಲಿ ರನ್ನರ್ ಅಪ್ ಕೂಡ ಆದರು. ಆ್ಯಂಡ್ ಅದು ನಮ್ಮ ಕೂಡ ಕರ್ನಾಟಕ ಜನತೆಗೂ ಕೂಡ ಖುಷಿ ಆಯಿತು. ಆ್ಯಕ್ಚುಲಿ ಅದು ವಿನರ್ ಆಗಬೇಕಾಗಿದ್ದು, ಬಟ್ ಇಟ್ಸ್ ಓಕೆ, ಕಾರ್ತಿಕ್ ಅವರು ಡಿಸರ್ವ್ಡ್ ಇದ್ದಾರೆ. ಬಟ್ ರನ್ನರ್ ಅಪ್ ಆಗಿದ್ದು ನಮಗಂತೂ ಸಾಕತ್ತು ಖುಷಿ ಆಯಿತು ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದರೆ, ಸೊ ರೀಸೆಂಟಾಗಿ ಆಟೋದವರೊಬ್ಬರು ನಮ್ಮ ಡ್ರೋನ್ ಪ್ರತಾಪ್ ಅಭಿಮಾನಿ ಅಂತಲೇ ಕರಿಬೋದು ಅವ್ರನ್ನ. ಸೊ ಅವರು ಒಬ್ಬ ನಮ್ಮ ಪ್ರತುನ ಮೀಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಮೀಟ್ ಮಾಡೋಕ್ಕೆ ಹೋಗೋದಂಥ ಟೈಮಲ್ಲಿ ಅವರ ಆಟೋನ ನಮ್ಮ ಪ್ರತು ಓಡಿಸಿದ್ದಾರೆ. ಸೊ ಓಡಿಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ಒಂದು ಸ್ವಲ್ಪ ಲೈಕ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದು ಅವ್ರು ಕೂಡ ಒಂದು ಮಾತು ಹೇಳ್ತಾರೆ. ನನಗೆ ತುಂಬ ಖುಷಿ ಆಯಿತು, ಆಟೋದವ್ರು ಕಂಡ್ರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಎಸ್ಪೆಷಲಿ ನಮ್ಮ ಶಂಕರ್ ನಾಗ್ ಅವರಂದ್ರೆ ತುಂಬ ಇಷ್ಟ. ಎಸ್,
ದ ಲೆಜೆಂಡ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಅವ್ರ ಕಂಡ್ರೆ ನನಗೆ ತುಂಬ ಇಷ್ಟ ಅಂತೆಲ್ಲ ಹೇಳಿದ್ರು. ಸೊ ನೋಡಿ ಸ್ನೇಹಿತರೆ, ಸೊ ಅವ್ರು ಎಷ್ಟು ಅಭಿಮಾನ ಇಕ್ಕಿದ್ದಾರೆ ಅಂದರೆ ಆಟೋದವ್ರ ಮೇಲಾಗಲಿ ಇಲ್ಲ ನಮ್ಮ ಶಂಕರಣ್ಣನ ಮೇಲಾಗಲಿ. ಸೊ ಇದರಲ್ಲೇ ಅರ್ಥ ಮಾಡ್ಕೊಬೇಕು, ಒಂದು ಮಾತು ರೀತಿ ವ್ಯಕ್ತಿತ್ವ ಇರುತ್ತೆ ಗೊತ್ತಾ, ಅದು ಎಲ್ಲರಿಗೂ ಬರಲ್ಲ. ಸೊ ಅದನ್ನು ನೋಡಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ರೀಸೆಂಟಾಗಿ ಏನೋ ವಿಡಿಯೋ ನೋಡಿದರೆ ಅದನ್ನು ನೀವು ನೋಡಿರ್ಬೋದು, ಇಲ್ಲಾಂದರೆ ನಾವು ಲೈಕ್ ಹುಡುಕಿ ಹಾಕಲಿಕ್ಕೆ ಟ್ರೈ ಮಾಡ್ತೀವಿ ನಿಮಗೆ. ಸೊ ನಿನಗೇನು ಅನ್ನಿಸ್ತು ಅದನ್ನು ನೋಡಿ? ಖುಷಿ ಆಯಿತಾ? ಖುಷಿ ಆಯ್ತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಶಂಕರಣ್ಣನ ನೆನೆಸ್ಕೊಳ್ಳೋರು ತುಂಬ ಕಮ್ಮಿ ಆಗಿಬಿಟ್ಟಿದ್ರು ಇತ್ತೀಚೆಗೆ. ಸೊ ಎಲ್ಲಾದರೂ ಯಾವಾಗಾದ್ರು ವರ್ಷಕ್ಕೊಂದ್ಸತಿ ಇಲ್ಲ ಅಂತಂದರೆ ಏನಾದರೂ ಫಂಕ್ಷನ್ಗಳಾದರೆ ಮಾತ್ರ ಶಂಕರಣ್ಣನ ನೆನೆಸ್ಕೊತಿದ್ರು. ಆ್ಯಂಡ್ ನಮ್ಮ ಡ್ರೋನ್ ಪ್ರತಾಪ್ ಅವರು ಮತ್ತೆ ಶಂಕರಣ್ಣನ ಮೆಲ್ಕು ಹಾಕಿದ್ದು ನಮಗೆ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ಸೊ ನಮ್ಮ ಅಣ್ಣ ಬಂದ್ಬಿಟ್ಟು ರವಿಚಂದ್ರನ್ ಮತ್ತು ಶಂಕರ್ನಾಗ್ ಹ್ಯೂಜ್ ಫ್ಯಾನ್ ಆ್ಯಕ್ಚುಲಿ. ಸೊ ಶಂಕರಣ್ಣ ಒಂದು ಯಾವುದೇ ಮೂವಿ ಬರಲಿ, ಮಿಂಚಿನ ಓಟ, ಆಮೇಲೆ ಇನ್ನೊಂದು ರೀಸೆಂಟಾಗಿ ಆಟೋ ಶಂಕರ್ ಅಲ್ಲ, ನಿನಗೆ ಹೆವಿ ಮೂವಿ ಇಷ್ಟ ಅಲ್ಲಪ್ಪ ರಾಜ್ಕುಮಾರ್ ಸರ್ದು ಒಂದು ಮುತ್ತಿನ ಕತೆ, ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಮೂವಿ. ಆ ಮೂವಿ ಅಂತೂ ಅದು ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ ಗುರು. ಆಮೇಲೆ ಗಂಡು ಬೇರಿಂಡ ಅಂತ ನೀವು ಮೂವಿ ನೋಡಿರ್ತೀರಾ. ಸೊ ಅದರಲ್ಲಂತೂ ಪ್ಯಾನ್ ಇಂಡಿಯಾ ಲೆವೆಲ್ ಅದು ಹೇಳ್ಬೇಕು ಅಂದ್ರೆ, ಯಾಕಂತಂದ್ರೆ ಅಂಬರೀಷ್ ಅವರು ಇದ್ದಾರೆ, ಶ್ರೀನಾಥ್ ಅವರು ಇದ್ದಾರೆ, ಅದ್ರ ಜೊತೆ ನಮಗೆ ಒಂದು ಕೇಮಿಯೋ ತರ ಒಬ್ಬ ತಮ್ಮನ ಕ್ಯಾರೆಕ್ಟರ್ ಶಂಕರ್ನಾಗ್ ಸರ್ ಕೂಡ ಬರ್ತಾರೆ. ವಿಲ್ಲನ್ ಕ್ಯಾರೆಕ್ಟರ್ ಅಲ್ಲಿ ವಜ್ರಮುನಿ ಅವರು ಕೂಡ ಇದ್ದಾರೆ, ವಜ್ರಮುನಿ ಅವರು ಇರ್ತಾರೆ. ಸೊ ನೀವು ನೋಡಿರ್ತೀರ ಓಂ ಪುರಿ, ಅದರಲ್ಲೆಲ್ಲ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದಂತೂ ಅಲ್ಟಿಮೇಟ್ ಮೂವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಇವಾಗಲೂ ನೋಡಿದ್ರು ಕನ್ನಡದಲ್ಲಿ ಏನಾದರೂ ಟ್ರೆಜರ್ ಹಂಟ್ ಮೂವಿ ಅಂತಾರೆ ಏನಾದ್ರೆ ಇಂಡಿಯಾ ಜೋನ್ಸ್ ತರ ಅನ್ಕೊಳ್ಳಿ. ಇಂಡಿಯಾನಾ ಜೋನ್ಸ್ ಅಂತ ಮೂವಿ ಇದೆ, ಇಂಗ್ಲೀಷಲ್ಲಿ ನೋಡಿರ್ತೀರಾ ನೀವು. ಸೊ ಅದೇ ಥರನೇ ನಮ್ಮ ಕನ್ನಡದಲ್ಲಿ ಅದೊಂಥರ ಟ್ರೆಜರ್ ಹಂಟ್ ಮೂವಿ ಅಂದರೆ ಅದು ಅಲ್ಟಿಮೇಟ್ ಮೂವಿ ಅದು. ಸೊ ಆ ಮೂವಿ ಅಂತೂ ನಮ್ಮಿಬ್ಬರಿಗೂ ಒಂಥರ ಹಾಟ್ ಫೇವ್ರೇಟ್ ಮೂವಿ. ಅದು ಯಾವಾಗ ಬಂದರೂ ನಾವು ನೋಡ್ತೀವಿ ಅದನ್ನು. ಆ ಮೂವೀಸ್ ಅಂತೂ ಹಾಟ್ ಫೇವ್ರೇಟ್ ನಮಗಂತೂ. ಸೊ ಇನ್ನೂ ಶಂಕರಣ್ಣನ ತುಂಬ ನೆನ್ಸ್ಕೊಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಅವ್ರ ಇಂಟರ್ವ್ಯೂಸ್ಗಳು ನಾನು ನೋಡ್ತಾ ಇರ್ತೀನಲ್ಲ, ಅವ್ರಿಗೆ ಅವಾಗ ಆ ಟೈಮಲ್ಲಿ ಏನು ಇದ್ಬೇಕಾದ್ರೆ ಬ್ಯಾಂಗ್ಳೂರ್ಗೆ ಲೈಕ್ ಮೆಟ್ರೋ ಪ್ರಾಜೆಕ್ಟ್ಸ್ ಬರಬೇಕು ಅಂತ ಓಡಾಡ್ತಿದ್ದವರು ಅಂತ ಲೆಜೆಂಡ್ ಅವರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಇನ್ನೂ ಇದ್ದಿದ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ತುಂಬ ಹೆಲ್ಪ್ ಮಾಡಿರೋರು ಆ್ಯಂಡ್ ತುಂಬ ಅಚೀವ್ಮೆಂಟ್ ಕೂಡ ಮಾಡಿರೋರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್ ಥ್ರೂ ಕಾರ್ ಆಕ್ಸಿಡೆಂಟ್. ಬಟ್ ಅದನ್ನು ತುಂಬ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ನಾವಿನ್ನೂ ಚಿಕ್ಕವರು, ಇನ್ನೂ ಹುಟ್ಟೇ ಇಲ್ಲ ಅಂತ ಅನ್ಕೊಂತೀವಿ ಮೇ ಬಿ. ಸೊ ಬಟ್ ಅವ್ರ ಫಿಲಮ್ಗಳು ಮಾತ್ರ ಇನ್ನೂ ಕಣ್ಮುಂದೆ ಕಾಣಿಸುತ್ತೆ, ಟಿ ವಿಲಿ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಆ್ಯಂಡ್ ಏನು ಕಮ್ಮಿ ಆದ್ರೂ ಆಟೋ ಡ್ರೈವರ್ಗಳು ಮನಸ್ಸಲ್ಲಿರೋ ಅಭಿಮಾನ ಮಾತ್ರ ಕಮ್ಮಿ ಆಗಲ್ಲ. ಇದು ದಿನೇ ಅದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಎಲ್ಲ ಫಂಕ್ಷನ್ಗಳಲ್ಲೆಲ್ಲ ತುಂಬ ನೆನೆಸ್ಕೊತಾರೆ ನಮ್ಮ ಶಂಕರಣ್ಣನ. ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲಿಂಕ್ನ ನೀವು ಶೇರ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಕೂಡ ಹಾಕೊಳ್ಳಿ. ನಿಮಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನಮಗೂ ಹೊಸ ಸಬ್ಸ್ಕ್ರೈಬರ್ಸ್ಗಳು ಬರ್ತಾರೆ. ಸೊ ನಮಗೂ ಕೂಡ ಒಂದು ಮೋಟಿವ್ ಸಿಗುತ್ತೆ, ಇನ್ನೂ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ, ಕಂಟೆಂಟ್ ಕೂಡ ನಾವು ಕೊಡಲಿಕ್ಕೆ ಟ್ರೈ ಮಾಡಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಷ್ಟು ನಮಗೊಂದು ಮೋಟಿವೇಶನ್ ಸಿಗುತ್ತೆ ಗೈಸ್. ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ನಾವು ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸು ಬರುತ್ತೆ. ಸೊ ಅದರಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ. ಒಬ್ಬದಟ್ಟಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು. ನೆಕ್ಸ್ಟ್ ವಿಡಿಯೋಕ್ಕಾಗಿ ವೆಯ್ಟ್ ಮಾಡ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್. ಬಾಯ್.